ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ, ನಿಮ್ ಜೊತೆ ಮಾತಾಡಬಹುದಾ, ಅವ್ರು ಮತ್ತೆ ನಿಮಗೆ ಕಾಂಟ್ಯಾಕ್ಟಿಗೆ ಸಿಗ್ತಾರಾ ಅದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಾ ಇದ್ದೀರಾ ಅಂಡ್ ಕಮೆಂಟ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಆಗಿ, ಹಾಗೆ ಲೈಕ್ ಅಂಡ್ ಶೇರ್ ಮಾಡ್ತಾ ಇರೋರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೆಲವೊಬ್ರು ಫಾಲೋ ಮಾಡ್ದೇನೆ ಸುಮ್ಮನೆ ಎನರ್ಜಿನ ರಿಸೀವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅವರಿಗೂ ಥ್ಯಾಂಕ್ ಯು. ಬಟ್ ಫಾಲೋ ಮಾಡಿ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಒಂದು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನೀವೆಷ್ಟು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀರಾ, ನೀವೆಷ್ಟು ಗ್ರಾಟಿಟ್ಯೂಡ್ ಆಗಿರ್ತೀರಾ, ಅಷ್ಟು ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ತೀರಾ, ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಓಕೆನಾ? ವಾವ್, 6 ಆಫ್ ಫ್ಯಾನ್ಸ್, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಓಕೆ, ಜಡ್ಜ್ಮೆಂಟ್, ಬಾಟಮ್ ಆಫ್ ದ ಕಾರ್ಡ್, 4 ಆಫ್ ಕಪ್ಸ್ ಬರ್ತಾ ಇದೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಪ್ರೀತಿಯಾಗಿರಬಹುದು ಅಥವಾ ಒಂದು ಅಟ್ರಾಕ್ಷನ್ ಇರಬಹುದು. ಅಂಡ್ ಆ ಪ್ರೀತಿ, ಆ ಅಟ್ರಾಕ್ಷನ್ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಹಾಗೆ ಮಾಡ್ತಾ ಇದೆ. ಓಕೆನಾ? ನಿಮ್ ಬಗ್ಗೆ ಅವರು ತುಂಬಾನೇ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಕೇರ್ ಮಾಡುವಂತ ರೀತಿಗಿರ್ಬೋದು, ಓವರ್ ಆಲ್ ಆಗಿ ನಿಮಗೇನೆ, ನಿಮ್ಮ ಪರ್ಸನಾಲಿಟಿಗಾಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕಾಗಿರ್ಬೋದು, ನಿಮ್ಮ ಪ್ರೀತಿಗಾಗಿರ್ಬೋದು, ಓವರ್ ಆಲ್ ಆಗಿ ನಿಮಗೆ ತುಂಬಾನೇ ಅಟ್ರಾಕ್ಟ್ ಆಗಿದ್ದಾರೆ. ಅಂಡ್ ನಿಮ್ಮ ಪ್ರೀತಿಲಂತೂ ಅವರು ಸಿಗಾಕೊಂಡಿರೋದು ಅಂದ್ರೆ ಪ್ರೀತಿಯಿಂದ, ಖುಷಿಯಿಂದನೇ ನಿಮ್ಮ ಪ್ರೀತಿಗೆ ಸಿಗಾಕೊಂಡಿರುವಂತ ಒಂದು ಎನರ್ಜಿ ಇದೆ. ಸೊ ಹಾಗಾಗಿ ಆ ಒಂದು ಪ್ರೀತಿ ಇರ್ಬೋದು, ಆ ಒಂದು ಅಟ್ರಾಕ್ಷನ್ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ಗೆ ಬರೋ ಹಾಗೆ ಅಥವಾ ನೀವಿಬ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡೋ ಹಾಗೆ ಆ ಒಂದು ಸಂದರ್ಭಗಳು ಕ್ರಿಯೇಟ್ ಆಗಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಕೆಲವೊಂದ್ಸಲ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನು ಫೀಲ್ ನ ಶೇರ್ ಮಾಡ್ಕೊಳ್ತಿಲ್ಲ ಅಂತ ನಿಮ್ಗೆ ಅವ್ರ ಮೇಲೆ ಕಂಪ್ಲೇಂಟ್ ಇರ್ಬೋದು, ಅಥವಾ ಅವ್ರ ಬಗ್ಗೆ ನೀವು ದೂರ ಹೇಳ್ತಾ ಇರ್ಬೋದು. ಅವ್ರು ಏನು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಲ್ಲ, ಪ್ರೀತಿ ಮಾಡ್ತಿದ್ರು, ಪ್ರೀತಿ ಮಾಡ್ತಾ ಇಲ್ವೋ, ನಿಜವಾಗ್ಲೂ ನನ್ನ ಅವ್ರು ಕಂಡ್ರೆ ಇಷ್ಟನೋ ಇಲ್ವೋ, ಏನೂ ಕೂಡ ನಿಮ್ಗೆ ಗೊತ್ತಾಗ್ತಿಲ್ಲ ಆ ವ್ಯಕ್ತಿ ಬಗ್ಗೆ ಅಂತ ನೀವು ಕನ್ಫ್ಯೂಷನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ವ್ಯಕ್ತಿತ್ವ ಆ ಥರನೇ ಇದೆ. ಅವ್ರು ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ. ಓಕೆನಾ? ಸೊ ಅವರು ಮಾತಾಡೋದಕ್ಕಿಂತ ಸಮಥಿಂಗ್ ನಿಮಗೆ ಪ್ರೀತಿ ತೋರಿಸೋದ್ರಲ್ಲಾಗಿರ್ಬಹುದು ಅಥವಾ ಸಮಥಿಂಗ್ ಕೇರ್ ಮಾಡೋದ್ರಲ್ಲಿ ಅವ್ರು ನಿಮಗೆ ಆ ಪ್ರೀತಿ ಎಷ್ಟಿದೆ ನಿಮ್ಮ ಮೇಲೆ ಅನ್ನೋದನ್ನ ತೋರಿಸ್ಕೊಳ್ತಾರೆ. ಅವರು ಆ ರೀತಿಯಾದಂಥ ವ್ಯಕ್ತಿತ್ವ. ಬಟ್ ಅವರು ಬಾಯಿ ಬಿಟ್ಟು ನೀನಂದ್ರೆ ನಂಗೆ ಇಷ್ಟ, ನೀನಂದ್ರೆ ನಂಗೆ ಅದು ಇದು ಬಾಯಿ ಬಿಟ್ಟು ಹೇಳುವಂತ ವ್ಯಕ್ತಿತ್ವ ಅಲ್ಲ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ನೀವಿಬ್ರ ಮಧ್ಯೆ ಕ್ಲಾಶಸ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬಂದಿರಬಹುದು. ಬಟ್ ಆ ವ್ಯಕ್ತಿಯ ಗುಣನೇ ಆ ರೀತಿಯಾಗಿದೆ. ಓಕೆನಾ? ಸೊ ಆದಷ್ಟು ಬೇಗ ಆ ಒಂದು ಅಟ್ರಾಕ್ಷನ್ ಪ್ರೀತಿ ನೀವಿಬ್ರನ್ನ ಮತ್ತೆ ಒಂದ್ ಮಾಡುತ್ತೆ, ಮತ್ತೆ ನೀವು ಕಾಂಟ್ಯಾಕ್ಟ್ ಬರ್ತೀರಾ ಅನ್ನೋ ಒಂದು ಎನರ್ಜಿ ಬರ್ತಿದೆ. ಥ್ಯಾಂಕ್ ಯು.